ಬರ್ತೀಯಲ್ಲ. ಹಲೋ, ಎಲ್ಲಿ? ಅದೇ ತಂಗಲ್ ಸ್ವಾಮಿ ಹಳ್ಳಿ ಅಣಕನೂರು ಸೆಂಟ್ರು. ತೋಟಗಳ ಹತ್ರ ಅವ್ರು ಇರೋದು, ತೋಟಗಳಲ್ಲೇ ಮನೆ ಕಟ್ಕೊಂಡಿರೋದು. ನರಸಿಂಹ ಭಟ್ರಾಚಾರ್ ಅಂತ ಅವ್ರ ಹೆಸರು. ಅದನ್ನ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ ಸುಮಾರು ವರ್ಷಗಳಿಂದ. ಅದು ಏಜ್ ಆದಮೇಲೆ ರಿಟೈರ್ಡ್ ಆಗೋದ್ಮೇಲೆ ಮನೆಗೆ ಬಂದು ಇಲ್ಲೇ ಇದ್ದಾರೆ, ತೋಟದ ಮನೆಯಲ್ಲಿ. ಅವರು ಇವ್ರ ಅಣ್ಣಂದ್ರೆಲ್ಲರೂ ಬೆಂಗಳೂರಲ್ಲೇ ಇದ್ದಾವೆ. ಇದನ್ನೊಬ್ಬನೇ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ಕೊಂಡು ಊಟ ತಿಂದ್ಕೊಂಡು ಇಲ್ಲೇ ಇರ್ತಿದ್ದ. ಏನೋ ಆಕಸ್ಮಿಕವಾಗಿ ಏನೋ ರೈಲ್ವೆ ಟ್ರ್ಯಾಕ್ ದಾಟುವಾಗ ಏನೋ ರೈಲ್ಗೆ ಆಕಸ್ಮಿಕವಾಗಿ ಹೋಗಿ ಡೆತ್ತಾಗಿದ್ದಾರೆ. ಎಲ್ಲಿ ಅವ್ರ ಮನೆಯಲ್ಲಿ ಬರುತ್ತೆ ರೈಲ್ವೆ ಟ್ರ್ಯಾಕ್? ಮನೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಅವ್ರ ತೋಟ ಇರೋದು. ತೋಟದ ಮನೆಯಲ್ಲಿ ಇರೋದು. ಎಷ್ಟೊತ್ತಲ್ಲಿ ಆಗಿರ್ಬೋದು? 1 ಗಂಟೆಯಲ್ಲಿ ಆಗಿರೋದು. ಯಾರೂ ನೋಡ್ಕೊಂಡಿಲ್ಲ. 1 ಗಂಟೆಲಿ ಒಂದು ಟ್ರೈನು ಆಯಿತು. ಆ ಟ್ರೈನ್ಗೆ ಆಗಿದೆ. ಆಮೇಲೆ ಈಗ ಯಾರೋ ಟ್ರೈನ್ ಟ್ರ್ಯಾಕ್ ದಾಟುವಾಗ ನೋಡ್ಬಿಟ್ಟು ಈಗ ನಮಗೆಲ್ಲ ತಿಳಿಸಿ ನಾವೆಲ್ಲ ಬಂದ್ವಿ. ಇವ್ರೊಬ್ಬರೇನಾ ಇರೋದು? ಇಲ್ಲ, ಇವ್ರ ಅಣ್ಣಂದ್ರು ಇದ್ದಾರೆ ಇನ್ನೊಂದು. ಅಲ್ಲ, ಇಲ್ಲಿ ಒಬ್ಬರೇ ಇದ್ದಿದ್ದು? ಒಬ್ಬನೇ ಇದ್ದಿದ್ದು. ಹಾಂ. ಏನು ಯಾವಾಗ ಹಿಂಗೆ ಓಡಾಡ್ತಿದ್ರೆ ಏನು? ಯಾವಾಗ ಇಲ್ಲ, ಏನು ಆಕಸ್ಮಿಕವಾಗಿ ಬಂದಿದ್ದಾನೆ. ಅಲ್ಲಪ್ಪ, ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮನೆಗೆ ಓಡಾಡ್ಕೊಂತಿದ್ರಾ? ಚಿಕ್ಕಬಳ್ಳಾಪುರಕ್ಕೆ ಅಂದರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದಿದ್ದು ಅಷ್ಟೇ. ಏನು ಹೆಸರು ಅವ್ರದ್ದು? ನರಸಿಂಹ ಭಟ್ರಾಚಾರ್. ಎಷ್ಟು ವಯಸ್ಸು ಅಂದಾಜು? ಅಂದಾಜು ಒಂದು 60 ವರ್ಷ ಆಗಿದೆ. ಮಕ್ಕಳು ಏನಿಲ್ಲ, ಹೆಂಡತಿ ಡೆತ್ ಆಗಿದ್ರು. ಹೆಂಡತಿ ಇದಾದ್ಮೇಲೆ ಅದನ್ನೊಬ್ಬನೇ ಉಳ್ಕೊಳ್ತಿದ್ವಿ.